ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೆಳೆಯ ವೈಶಾಖ್ ಆತ್ಮಹತ್ಯೆ ವೇಳೆ ಮನೆಯಲ್ಲಿ ಇರಲಿಲ್ಲ ಕೃಷಿ. ಇನ್ನು ನೆಲಮಂಗಲದ ಕ್ಷೇಮಾವನದಲ್ಲಿದ್ದ ನಟಿ ಕೃಷಿ ತಾಪಣ್ಣ ಗೆಳೆಯ ವೈಶಾಖ್ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಈಗಾಗಲೇ ಕೃಷಿ ತಾಪಣ್ಣ ಮನೆಯಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಇನ್ನು ನೆಲಮಂಗಲದ ಕ್ಷೇಮಾವನದಲ್ಲಿದ್ದ ನಟಿ ಕೃಷಿ ತಾಪಣ್ಣ ಜೂನ್ 22ರಂತೆ ಕ್ಷೇಮಾವನಕ್ಕೆ ಬಂದಿದ್ದ ನಟಿ ಕೃಷಿ ತಾಪಣ್ಣ. ಇನ್ನು ವೈಶಾಖ್ ಸಾವಿನ ಕಾರಣದ ಬಗ್ಗೆ ಪೊಲೀಸರಿಂದ ತನಿಖೆ ಕೂಡ ಆರಂಭವಾಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ಸ್ಥಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ವೈಶಾಖ್ ಆತ್ಮಹತ್ಯೆಗೂ ಮುನ್ನ ಬೇಸರದ ಪೋಸ್ಟ್ ಅನ್ನ ಕೃಷಿ ತಾಪಣ್ಣ ಇನ್ಸ್ಟಾಗ್ರಾಂನಲ್ಲಿ ಹಾಕಿದ್ರು. ಕೃಷಿ ಹಾಕಿದ್ದ ಇನ್ಸ್ಟಾ ಸ್ಟೇಟಸ್ ಬಗ್ಗೆಯೂ ಕೂಡ ಪೊಲೀಸರಿಂದ ಈಗಾಗಲೇ ಪರಿಶೀಲನೆ ಆಗ್ತಾ ಇದೆ. ಸ್ಯಾಂಡಲ್ವುಡ್ ನಟಿ ಕೃಷಿ ತಾಪಣ್ಣ ಅವರ ಆಪ್ತ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಏನು ಮಾಡ್ಕೊಂಡಿದ್ದಾರೆ. ಈ ಒಂದು ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣ ಆಗಿರೋಂಥದ್ದು. ಹಾಗಾಗಿ ನಟಿ ಕೃಷಿ ತಾಪಣ್ಣ ಅವರು ಕಳೆದ 22ನೇ ತಾರೀಕು ಇದೇ ಒಂದು ಧರ್ಮಸ್ಥಳದ ತಪೋವನಕ್ಕೆ ವಿಶ್ರಾಂತಿಗಾಗಿ ಬಂದಿರ್ತಾರೆ. ನಾನು ಈ ಒಂದು ಜಾಗದಲ್ಲಿದ್ದೀನಿ. ನೀವು ನೋಡುವುದು ದೃಶ್ಯದಲ್ಲಿ ಇದೇ ಒಂದು ಜಾಗದಲ್ಲಿ ಕೃಷಿ ತಾಪಣ್ಣ ಅವರು ತನ್ನ ಆರೋಗ್ಯ ಸುಧಾರಣೆಗಾಗಿ ಇಲ್ಲಿ ಬಂದಿದ್ದಾರೆ. ಕಳೆದ 3-4 ದಿನಗಳಿಂದ ಇಲ್ಲಿ ವಿಶ್ರಾಂತಿಗಾಗಿ ಬಂದಿದ್ದಾರೆ. ಈ ಒಂದು ವೇಳೆಯಲ್ಲಿ ಅವರು ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ವೈಶಾಖ್, ಆ ಒಂದು ವೇಳೆಯಲ್ಲಿ ಅವರು ಮನೆಯಲ್ಲಿ ಇರಲಿಲ್ಲ. ಇದೇ ಒಂದು ಸಂದರ್ಭದಲ್ಲಿ ಏನು ಸ್ನೇಹಿತ ವೈಶಾಖ್ ಒಬ್ಬರೇ ಇದ್ದರು. ಹಾಗಾಗಿ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿರೋಂಥ ಒಂದು ಶಂಕೆ ವ್ಯಕ್ತ ಆಗಿರೋಂಥದ್ದು. ಹಾಗಾಗಿ ಅಲ್ಲಿ ಏನು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸೀನ್ ಆಫ್ ಕ್ರೈಮ್ನವರು ಏನು ಪರಿಶೀಲನೆ ಇಡ್ತಾ ಇದ್ದಾರೆ. ವೈಶಾಖ್ ಏನು ಸಾವಿನ ಹಿಂದೆ ಕಾರಣಗಳು ಏನಾದರೂ ಇದೆಯಾ ಅನ್ನೋ ದಿಕ್ಕಿನಲ್ಲಿ ಸಾಕಷ್ಟು ಆಯಾಮಗಳ ಒಂದು ಇದರಲ್ಲಿ ತನಿಖೆ ಮುಂದುವರಿಸ್ತಾರಂಥದ್ದು. ಇದಕ್ಕೂ ಮಧ್ಯೆ ಏನು ಕೃಷಿ ತಾಪಣ್ಣ ಅವರು ಏನಿದ್ದಾರೆ, ಅವರು ಇದೇ ಒಂದು ನೀವು ಈ ಜಾಗದಲ್ಲಿ ಏನು ನೋಡ್ತಾ ಇದ್ದೀರಾ ಅಲ್ಲಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಏನು ಹಂಚಿಕೊಂಡಿರೋಂಥ ಕೆಲ ಸ್ಟೇಟಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಈಗ ಚರ್ಚೆ ಆಗಿರೋಂಥದ್ದು. ಏನಂದರೆ, ನನಗೆ ವಯಸ್ಸಾದಂತೆ ಇತರರನ್ನು ಮೆಚ್ಚಿಸಲು ಬಯಸಲು ಕಡಿಮೆ ಆಗ್ತಾ ಇದೆ. ನನಗೆ ಗಡಿಬಿಡಿ ಇಲ್ಲದ ಮುಂಜಾನೆಗಳು ಬೇಕು. ನನ್ನ ಶಕ್ತಿಯನ್ನು ಕುಗ್ಗಿಸಿದ ಸಂಭಾಷಣೆಗಳು ಬೇಕು. ನನ್ನನ್ನು ನಾನು ಯಾರಿಗೂ ಸಮರ್ಥಿಸಿಕೊಳ್ಳುವಂಥ ಅಗತ್ಯ ಇಲ್ಲ. ಜೀವನ ಬೇಕು ಎಂಬ ಅರ್ಥದಲ್ಲಿ ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ನೀವೇನು ಈ ಜಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಒಂದು ಜಾಗದಲ್ಲಿ ಕೃಷಿ ತಾಪಣ್ಣ ಅವರು ಇರುವಂಥದ್ದು. ಹಾಗಾಗಿ ಕೃಷಿ ತಾಪಣ್ಣ ಮತ್ತು ವೈಶಾಖ್ ನಡುವಿನ ವೈಮನಸ್ಸು ಏನಾದರೂ ಇತ್ತಾ ಅಥವಾ ಇಬ್ಬರ ನಡುವೆ ಯಾವುದಾದ್ರೂ ವಿಷಯಕ್ಕೆ ಜಗಳ ನಡೆದಿತ್ತಾ ಅನ್ನೋ ಒಂದು ವಿಷಯದಲ್ಲಿ ಈಗ ಪೊಲೀಸರು ಏನೋ ಆ ಒಂದು ತನಿಖೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ನಡೀತಾ ಇರೋಂಥದ್ದು. ಹಾಗಾಗಿ ಇದೇ ಒಂದು ತಪೋವನದಲ್ಲಿ ಕೃಷಿ ತಾಪಣ್ಣ ಅವರು ಇದ್ದಾರೆ. ಏನು ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಗೊತ್ತಾಗಬೇಕಾಗಿದೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.